ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಳತೀನಿ. ನಾನು ಡೈಲಿ ಲಾಗ್ ಮಾಡತ್ತೀನಿ ನೋಡ್ರಿ. ರಂಗೋಲಿದೆಲ್ಲ ಮುಗಿಸ್ಕೊಂಡು ದೇವರೆಲ್ಲ ತಿಕ್ಕಾಕತ್ತೀನಿ, ಅಂದ್ರೆ ದೇವರೆಲ್ಲ ತೊಳ್ಕೊಳತ್ತೀನಿ ನೋಡ್ರಿ. ಶುಕ್ರವಾರದ್ದು ಪೂಜೆದ್ದು ಅಲ್ಲಿ ತೋರ್ಸಾಕತ್ತಿದ್ದೆ ನಾನು. ದೇವರೆಲ್ಲ ಒಂದು ಬುಟ್ಟಿ ಒಳಗೆ ಇಟ್ಕೊಂಡು ದೇವ್ರನ್ನೆಲ್ಲ ತಿಕ್ಕಿ ತೊಳೆದಿರ್ತೀವಿ, ಪೀತಾಂಬರಿ ಹಚ್ಚಿ ತಿಕ್ಕಿರ್ತೇನೆ ರೀ ನಾನು. ಈಗ ದೇವರೆಲ್ಲ ಒಂದು ಬುಟ್ಟಿಗೆ ತಕ್ಕೊಳತ್ತೀನಿ. ಕರೆಕ್ಟಾಗಿ ಲಾಗ್ ಅಂತೂ ಮಾಡೋಕ್ಕಾಗಲ್ತು. ವಿಡಿಯೋ ಶೂಟ್ ಮಾಡ್ಕೊಂಡ್ರು ನನಗೆ ಅಪ್ಲೋಡ್ ಮಾಡೋಕ್ಕಾಗಲ್ತು ರೀ, ಎಡಿಟ್ ಮಾಡೋಕ್ಕಾಗಲ್ತು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಗಾಗಿ ನನಗೆ ಎಡಿಟ್ ಮತ್ತು ಅಪ್ಲೋಡಿಂಗು ಸ್ವಲ್ಪ ಲೇಟಾಗಿ ಆಗ್ತೈತಿ. ಈ ವಿಡಿಯೋದಾಗ ಒಂದು 2 ವಿಡಿಯೋ ಕೂಡಿ ಮರ್ಜ್ ಮಾಡಿ ಈಗ ಹಾಕಾಕತ್ತೀನಿ. ಇದು ಶುಕ್ರವಾರದ ದಿನದ್ರಿ ನನಗೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಅರ್ಧಂಬರ್ಧ ಎಡಿಟ್ ಆಗಿತ್ತು. ಪೂರ್ತಿ ಎಡಿಟ್ ಮಾಡಿ ಈಗ ಹಾಕಾಕತ್ತೀನಿ. ಪೂಜೆ ಮಾಡೋದೇನು ತೋರಿಸ್ಲಿಲ್ಲ ರೀ, ಮಾಮೂಲಿ ಈಗ ಲೋಬಾನ ಅಂತಂದು ಹಾಕ್ತೀವಿ, ಧೂಪ್ ಅಂತಾರಲ್ಲ ಅದನ್ನು ಹಾಕಕ್ಕೆ ಕೆಂಡಾನ ಹಿಂಗೆ ಇಡ್ಲಿನ ಹಿಂಗೆ ಕಾಯಿಸ್ಕೊಂಡು ಇದಕ್ಕೆ ಲೋಬಾಣ ಹಾಕಿರ್ತೇವೆ. ಪೂಜೆ ಮಾಡೋ ಮುಂದೆ ಇವತ್ತು ಸ್ವಲ್ಪ ಬೇಜಾರಾಯ್ತು, ಯಾಕಂತಂದ್ರೆ ಹೂವನ ಇರಲಿಲ್ಲ ರೀ. ಹಿಂದಿನ ದಿನ ತರಿಸಿ ಇಟ್ಕೊಳಕ್ಕೂ ಆಗಲಿಲ್ಲ. ಅಷ್ಟು ಬೆಳಿಗ್ಗೆನ ಹೋಗಿ ತಂದು ಕೊಡೋರು ಯಾರಿಲ್ಲ, ಮತ್ತು ನಿಯರ್ ಬೈನೂ ಇಲ್ಲೇ ನಮ್ಮ ಮನೆ ಕಡೆ ಹೂ ಸಿಗಂಗೂ ಇಲ್ಲ. ಹಾಗಾಗಿ ಅನಿವಾರ್ಯ ಆಗಿತ್ತು ರೀ, ಹಂಗೆ ಪೂಜೆ ಮಾಡಿದ್ದೆ. ಈ ಥರ ಲೋಬಾನ ಮನೆಯಾಗೆಲ್ಲ ಹಿಡಿಯೋದ್ರಿಂದ ಈ ಹೊಗಿನ ಏನೋ ನೆಗೆಟಿವ್ ಎನರ್ಜಿ ಇದ್ದರೂ ಹೋಗುತ್ತಾ. ಈಗ ನೋಡ್ರಿ ನಾನು ದೇವರಿಗೆಲ್ಲ ಹಾಕಾಕತ್ತೀನಿ. ಪೂಜೆ ಎಲ್ಲ ಮುಗೀತು. ಲಾಸ್ಟಿಗೆ ಈ ಲೋಬಾನ ಹಾಕಿ ಬೆಳಗ್ಗೆ ಮನೆಯೆಲ್ಲ ಪೂರ್ತಿ ಹಿಡಿದಿರ್ತೀವಿ. ಇದೆಲ್ಲ ಕೆಂಡ ಅದೆಲ್ಲ ಕೆಲವೊಬ್ರಿಗೆ ಸಿಗಲಿಲ್ಲ ಅಂದ್ರೆ ಧೂಪ್ ಅಂತಂದು ಏನು ಹೇಳ್ತಾರಲ್ರಿ, ಅದನ್ನು ಹಾಕ್ತಾರೆ. ಈಗೆಲ್ಲ ರೆಡಿಮೇಡ ಬಂದವು, ಅವನ್ನೂ ಎಲ್ಲರೂ ಹಾಕ್ತಾರೆ. ಪೂಜೆದೆಲ್ಲ ಮುಗಿಸಿ ನಾನೀಗ ಆಯಿಲ್ ಖಾಲಿಯಾಗಿತ್ತು ರೀ. ಈ ಡಬ್ಬಿಯಿಂದ ಈ ಡಬ್ಬಿಗೆ ತೊಗೊಂಡು ಇದರಿಂದ ಆಯಿಲ್ ಡಿಸ್ಪೆನ್ಸರ್ ಏನದಾವಲ್ರಿ ಅದಕ್ಕೆ ತೊಗೊಂಡಿರ್ತೀನಿ. ಇದು ಕ್ಯಾನಿಂದ ಡಬ್ಬಿಗೆ ತೆಗಿಯೋದು ದೊಡ್ಡದೊಂದು ಕೆಲಸ ನೋಡ್ರಿ. ಭಾಳ ಸಿಡಿದು ಬಿಡ್ತೈತಿ, ಫುಲ್ ಎಲ್ಲ ಕಡೆ ಸಿಡಿದು ಬಿಟ್ಟಿರ್ತೈತಿ ನೋಡ್ರಿ. ನೆಲಕ್ಕೆ ಇಲ್ಲಿ ಏನು ಟ್ರೇ ಇಟ್ಟಿನಲ್ಲ ಅದ್ರಾಗ ಬಿದ್ದಿತ್ತು ಆಯಿಲ್ ಕ್ಯಾನಿಗೆ. ಅದ್ರಾಗಿಂದ ತೊಗೊಳೋದಂದ್ರೆ ಸ್ವಲ್ಪ ಭಾಳ ಇದೆ ಅನಿಸ್ತೈತೆ ರೀ. ಅಂದ್ರೆ ಕ್ಯಾನ್ ಫುಲ್ ಇದ್ದಾಗ ಲಘು ತೊಗೊಳಕ್ಕೆ ಬರೋಂಗಿಲ್ಲ, ಸ್ವಲ್ಪ ವಜ್ಜಾನೂ ಇರ್ತೈತೆ ಅದು, ಮತ್ತು ಒಂಥರ ಡಬಗ್ ಮಾಡ್ದಂಗಾಗಿ ಎಲ್ಲ ಕಡೆ ಸಿಡಿದು ಬಿಡ್ತೈತಿ. ಈಗ ಆಯಿಲ್ ಡಿಸ್ಪೆನ್ಸರ್ಗೆ ತಗೊಂಡೆ ನಾನು ಆಯಿಲ್ನ. ಆ ಕ್ಯಾನ್ನಾಗ ಜಾಸ್ತಿ ತೊಗೊಂಡ್ಬಿಟ್ಟಿರ್ತೇನೆ ರೀ, ಹಗ್ಲಲ್ಲಿ ಅದರಲ್ಲಿದ್ದ ತೊಗೊಳಕ್ಕಾಗಲ್ಲ ಅಂತಂದು. ಈಗ ಟ್ರೇ ಒಳಗೂ ಎಲ್ಲ ಸಿಡಿದಿತ್ತು, ಕಟ್ಟಿ ಮೇಲೆ ಎಲ್ಲ ಕಡೆ ಸಿಡಿದಿತ್ತು. ಏನು ಮಾಡೋಕ್ಕಾಗಲ್ಲ ರೀ, ಅದರಲ್ಲಿದ್ದ ಅನಿವಾರ್ಯ ಅದನ್ನು ತಕ್ಕೊಡೋದು. ಅದು ಒಂದೇನೋ ಪಂಪ್ ಥರ ಬರ್ದಿತ್ತು, ಬಟ್ ಅದ್ರಾಗ ಸರಿಯಾಗಿ ಆಯಿಲು ಬರೋಂಗಿಲ್ಲ ಮತ್ತು ಟೈಮ್ ಭಾಳ ಹಿಡಿತೈತೆ ರೀ ಅದು. ಹಾಗಾಗಿ ಇದ್ರಾಗಿಂದನ ಹಿಂಗೆ ತೊಗೊಂಡ್ಬಿಟ್ಟಿರ್ತೇನೆ. ಸ್ವಲ್ಪ ಆಯಿಲ್ ಕಡಿಮೆ ಆತಂದ್ರೆ ಅದ್ರಾಗ ಆರಾಮ್ಸೆ ಬರುತ್ತೆ, ತುಂಬಿದಾಗಷ್ಟ ಹಿಂಗಾಗತ್ತೆ ನೋಡ್ರಿ. ಈಗ ಆಯಿಲ್ನಾಗೆಲ್ಲ ತಗೊಂಡು ಡಬ್ಬಿಗೆ ಹಾಕ್ಕೊಂಡು ಈಗ ಅದರಲ್ಲಿದ್ದ ಈಗ ಆಯಿಲ್ ಡಿಸ್ಪೆನ್ಸರಿಗೆ ಹಾಕ್ಕೊಂಡು ಅದನ್ನೇನು ಫನೆಲ್ ಐತಲ್ರಿ ಅದನ್ನು ಅದರೊಳಗೆ ಇಟ್ಟಿರ್ತೀನಿ ನಾನು, ಮಿಸ್ ಆಗಬಾರ್ದಂತಂದು. ಈಗ ನೋಡ್ರಿ ಇಡ್ಲಿ ಸಾಂಬಾರನ್ನ ಮಾಡತ್ತೀನಿ. 1 ಕಪ್ ಅಂದರೆ 1 ಗ್ಲಾಸ್ನಷ್ಟು ಸಣ್ಣ ಗ್ಲಾಸಲ್ಲಿ ಏನು ಚಹಾ ಕುಡಿತೀವಲ್ಲ ಆ ಹೊಟ್ಟೆಲೆ 1 ಹೊಟ್ಟೆ ಬ್ಯಾಳೆ ಹಾಕ್ಕೊಂಡು ನಾನು ಈಗ ತೊಳ್ಕೊಂಡು ಒಂದು 2 ಚರಿಗೆಯಷ್ಟು ನೀರು ಹಾಕಿ ಇಡತ್ತೀನಿ. ಈ ಇಡ್ಲಿ ಸಾಂಬಾರು ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು ಇದು, ಹೋಟೆಲ್ನಾಗೆಲ್ಲ ಕೊಟ್ಟಿರ್ತಾರಲ್ಲ ಆ ಥರ ಮಾಡತ್ತೀನಿ ನಾನು. ಈಗ ಫಸ್ಟು ಬ್ಯಾಳೆ ಕುದಿಯೋಕೆ ಇಟ್ಕೊಂಡ್ಬಿಡೋಣಂತ್ರಿ. ಬ್ಯಾಳೆ ಕುದಿಯೋಕೆ ಇಟ್ಟು ಅದು ಹಣ್ಣಾಗಿ ಕುದಿಬೇಕು. ಅಂದ್ರೆ ಫುಲ್ಲು ಬ್ಯಾಳೆ ಇರಬಾರ್ದ್ರಿ, ಪೂರ್ತಿ ಹಣ್ಣಾಗಿ ಕುದಿರ್ಬೇಕು. ಈಗ ಏನೇನು ಬೇಕಂದ್ರೆ ಟೊಮ್ಯಾಟೊ, ಆಲೂಗಡ್ಡೆ, ಉಳ್ಳಾಗಡ್ಡೆ ಇವನ್ನೆಲ್ಲ ಹಾಕಬೇಕು. ಇದನ್ನ ಹಾಕ್ಲಿಕ್ಕಂದ್ರೂ ಹಂಗೆ ಮಾಡಿದ್ರು ನಡಿತೈತಿ, ಬಟ್ ಏನೋ ಸ್ವಲ್ಪ ತರಕಾರಿ ಇದ್ರೆ ಚಲೋ ಅನಿಸ್ತೈತೆ ರೀ. ಇನ್ನೂ ಏನಾದರೂ ತರಕಾರಿ ಜಾಸ್ತಿ ಬೇಕಂತಂದ್ರೆ ಹಾಕ್ಕೋಬೋದು. ನಾನಿಲ್ಲೇ ಆಲೂಗಡ್ಡೆ ಅಷ್ಟೇ ಹಾಕ್ಕೊಳತ್ತೀನಿ. ಬಟಾಣಿ, ಬೀನ್ಸ್ ಅವನ್ನೆಲ್ಲ ಹಾಕೋಬೋದು, ಅದನ್ನು ಹಾಕ್ಕೊಂಡ್ರೆ ಚಲೋ ಆಗುತ್ತೆ. ಬಟ್ ಗಟ್ಟಿ ಆಗಬಾರ್ದ್ರಿ, ಸ್ವಲ್ಪ ತೆಳ್ಳಗಾಗಬೇಕು ಇಡ್ಲಿ ಸಾಂಬಾರು ಅಂದ್ರೆ ಚಲೋ ಅನಿಸ್ತೈತಿ. ಈಗ ಫಸ್ಟು ಏನೇನೆಲ್ಲ ಸಿಪ್ಪಿ ತೆಗಿಯೋದ ಅವನ್ನೆಲ್ಲ ತಗೊಂಡು ಒಂದು ಪ್ಲೇಟ್ನಾಗ ಅದನ್ನೆಲ್ಲ ಚೆಲ್ಲಿ ಮುಗಿಸ್ಬಿಡ್ತೀನಿ. ಅಂದ್ರೆ ಆಮೇಲೆ ಎಲ್ಲ ಹೆಚ್ಚಿ ಇಟ್ಕೊಳಕ್ಕೆ ಚಲೋ ಆಗುತ್ತೆ ಅಂತಂದು ಮೊದಲೇ ಇವನ್ನೆಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡು ಈಗ ಆಮೇಲೆಲ್ಲ ಹೆಚ್ಕೊತೀನಿ ರೀ ಏನೇನು ಬೇಕು ಅವನ್ನೆಲ್ಲ. ಆಮೇಲೆ ಇದಕ್ಕೆ ಈಗ ಹುಣಸೆ ಹಣ್ಣು ನೆನೆಕಿಟ್ಟಿ ನೋಡ್ರಿ ನಾನು. ಸಾಂಬಾರಿಗೆ ಹುಣಸೆ ಹಣ್ಣು ಬೇಕು. ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡೀನಿ. ಆಮೇಲೆ ಒಗ್ಗರಣೆ ಒಳಗೆ ಹಾಕಕ್ಕೆ ಆಮೇಲೆ ಹೆಚ್ಕೊತೀನಂತ. ಈಗ ಮಸಾಲ ಪೌಡ್ರನ್ನ ಹೆಂಗೆ ಮಾಡ್ಕೊಂಡು ನೋಡೋಂಬರ್ರಿ. ಇದಕ್ಕೆ ಮಸಾಲ ಮಾಡ್ಕೋಬೇಕಲ್ರಿ. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗುವಷ್ಟು ಮೆಂತೆಕಾಳು, 1 ಸ್ಪೂನ್ ಆಗುವಷ್ಟು ಧನಿಯಾಕಾಳು, ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಚಂದಾಗ ಹುರಿಯಾಕತ್ತೀನಿ ರೀ. ಇದನ್ನು ಸಪ್ರೇಟಾಗಿ ಪೌಡ್ರ್ ಮಾಡಿ ಸ್ಟೋರ್ ಮಾಡಿನೂ ಇಟ್ಕೋಬೋದು. ಆಮೇಲೆ ಹಿಂಗೆ ಆಗ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕಿದ್ರೂ ಭಾರಿ ರುಚಿಯಾಗಿರ್ತೈತಿ.
ನಾನು ಇದನ್ನು ಪೌಡ್ರ್ ಮಾಡಿ ಏನು ಹಾಕಾಕತ್ತಿಲ್ಲ ರೀ, ಯಾವ ಥರ ಮಾಡ್ತೀನಿ ಅಂತಂದು ತೋರಿಸ್ತೀನಿ ನೋಡಿರಿ. ಮೊದಲ ಪೌಡ್ರನ್ನ ಮಾಡ್ಕೋತೀನಿ, ಆದರೆ ಸಪ್ರೇಟಾಗಿ ಇದನ್ನು ಹಾಕಂಗಿಲ್ಲ. ಈಗ ನೋಡಿರಿ ಪೌಡ್ರ್ ಮಾಡ್ಕೊಂಬಂದೀನಿ. ಇದು ಪೌಡ್ರಿಗೆ ನಾನು ಏನು ಹಾಕ್ತೀನಪ್ಪ ಅಂತಂದ್ರೆ, ನಾವೇನು ಟೊಮ್ಯಾಟೊ ಏನು ತೊಗೊಂಡಿದ್ವಲ್ಲ ರೀ ಅದನ್ನು ಹಾಕತ್ತೀನಿ. ಒಂದು ಅರ್ಧ ಟೊಮ್ಯಾಟೊನ ಇಲ್ಲಿ ನಾನು ಜಾರಿಗೆ ಹಾಕ್ಕೊಳತ್ತೀನಿ, ಅಂದರೆ ರುಬ್ಬಾಕ. ಒಂದು ಅರ್ಧ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ನಾನಿಲ್ಲಿ ಶುಂಠಿ ಹಾಕ್ಕೊಳತ್ತೀನಿ ರೀ, ಅಲ್ಲ ಹಾಕ್ಕೊಂಡೀನಿ. ಆಮೇಲೆ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಆಮೇಲೆ ಯಾವುದೇ ಥರ ಮಸಾಲೆ ಪದಾರ್ಥನ ನಾನು ಇದಕ್ಕೆ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಪುದೀನ ಹಾಕ್ಕೊಳತ್ತೀನಿ ನೋಡ್ರಿ. ಇದನ್ನಿಷ್ಟು ಹಾಕ್ಕೊಂಡು ಇದನ್ನೀಗ ಚಂದಾಗ ರುಬ್ಕೊಂಬರೋಣ ಅಂತ. ಪೌಡ್ರ್ ಮಾಡಿ ಹಾಕ್ಕೊಂಡ್ರು ಬರುತ್ತೆ, ಹಿಂಗೆ ಮಸಾಲ ಫ್ರೆಶ್ ಮಾಡಿ ಹಾಕ್ಕೊಂಡ್ರಂತೂ ಇನ್ನೂ ರುಚಿಯಾಗಿರ್ತೈತಿ ಸಾಂಬಾರು. ಈಗ ನೋಡ್ರಿ ಒಗ್ಗರಣೆ ಹಾಕ್ಕೊಳಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಳತ್ತೀನಿ. ಅದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ, ಒಂದು ಅರ್ಧ ಉಳ್ಳಾಗಡ್ಡಿ ಏನು ಉಳಿಸ್ಕೊಂಡಿದ್ನಲ್ರಿ ಅದನ್ನು ಹೆಚ್ಚಿಟ್ಕೊಂಡೇನಿ. ಈಗ ನೋಡ್ರಿ ಒಂದು ಆಲೂಗಡ್ಡೆ ತೊಗೊಂಡೇನಿ, ದೊಡ್ಡದೈತಿ, ಇಷ್ಟು ಸಾಕಾಗುತ್ತೆ. ನಿಮ್ಗೆ ಜಾಸ್ತಿ ಬೇಕಂತಂದ್ರೆ ಆಲೂಗಡ್ಡೆ ಸಣ್ಣವಿದ್ರೆ 2 ಹಾಕೋರಿ. ನಾನಿಲ್ಲೇ ದೊಡ್ಡದಿತ್ತಲ್ಲ ಇದ ಒಂದು ಸಾಕಾಗ್ತೈತಿ, ಹಾಗಾಗಿ ನಾನಿಲ್ಲಿ ಒಂದು ಆಲೂಗಡ್ಡಿನ ಹಾಕ್ಕೊಡತ್ತೀನಿ ನೋಡ್ರಿ. ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಈಗ ಟೊಮ್ಯಾಟೊ 2 ತೊಗೊಂಡೆ ನೋಡ್ರಿ. ಒಂದು ಹಾಕಿ ನಾನು ಆ್ಯಕ್ಚುಲಿ ರುಬ್ಬಾಕ ಒಂದು ಟೊಮ್ಯಾಟೊ ಹಾಕಿದ್ದೆ, 2 ಟೊಮ್ಯಾಟೊನ ಒಗ್ಗರಣೆಗೆ ಹಾಕ್ಕೊಳತ್ತೀನಿ. ಈಗ ಬ್ಯಾಳೆನೂ ಕುದ್ದಿತ್ತು ನೋಡ್ರಿ, ಅದನ್ನು ಬ್ಯಾಳೆನೂ ಈಗ ಮಸ್ತು ಇಟ್ಟೀನಿ. ಈಗ ನೋಡ್ರಿ ಫುಲ್ ಪೇಸ್ಟ್ ಆದಾಗ ಆಗಿರ್ಬೇಕ್ರಿ ಅದು ಬ್ಯಾಳಿ. ಈಗ ಒಗ್ಗರಣೆ ಹಾಕ್ಕೊಳೋಣಂತ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಿಂದ ಈಗ ನೋಡ್ರಿ ನಾನು ಕರಿಬೇವು ಹಾಕಾತೀನಿ. ಕರಿಬೇವು ಹಾಕಿ ಇನ್ನು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿದ್ವಲ್ರಿ, ಉಳ್ಳಾಗಡ್ಡೆ ಹಾಕೋನು. ಆಮೇಲೆ ಆಲೂಗಡ್ಡಿನೂ ಅದ್ರ ಜೊತೆನೇ ಹಾಕೋನು. ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ 2 ಬೆಂದಿಂದ ನಾವು ಆಮೇಲೆ ಟೊಮ್ಯಾಟೊ ಹಾಕೋಬೇಕ್ರಿ. ಇದು ಭಾರಿ ರುಚಿಯಾಗಿರ್ತೈತಿ. ಸೇಮ್ ಹೋಟೆಲ್ ಸ್ಟೈಲಾಗ ಆಗೈತ್ರಿ ಸಾಂಬಾರಂತೂ ಭಾಳ ರುಚಿಯಾಗಿ ಬಂದಿದ್ದು. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ರಿ. ಆಗ ಫ್ರೆಶ್ ಮಸಾಲ ಆಗ್ಬೇಕದ, ಅಂದ್ರೆ ಭಾರಿ ರುಚಿ ಆಗುತ್ತೆ. ಈಗ ನೋಡ್ರಿ ಅದು 2 ಬೆಂದ ಮೇಲೆ ಟೊಮ್ಯಾಟೊನ ಹಾಕ್ಕೊಳಕತ್ತೀನಿ. ಟೊಮ್ಯಾಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಕಾಯಿಸ್ಕೊಂಡು, ಟೊಮ್ಯಾಟೊ ಬೇಯಕ್ಕಂತೂ ಭಾಳತ್ತೇನು ಟೈಮ್ ತೊಗೊಳಂಗಿಲ್ಲ, ಲಘುನ ಬೆಂದು ಬಿಡ್ತೈತಿ ಟೊಮ್ಯಾಟೊ. ಈಗ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ರಿ ಮಸಾಲ ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಇದನ್ನು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿಕೊಂಡು ಬ್ಯಾಳೆ ಏನಿತ್ತಲ್ರಿ ಬ್ಯಾಳೆ ಹಾಕ್ಕೊಳತ್ತೀನಿ. ಬ್ಯಾಳೆ ಹಾಕ್ಕೊಂಡು ಈಗ ನೋಡ್ರಿ ನೀರು ಹಾಕ್ಕೊಂಡಿದ್ದೆ. ಅದಕ್ಕೆ ನೀರು ಹಾಕ್ಕೊಂಡಿದ್ದು ವಿಡಿಯೋ ಮಾಡಿದ್ದೆ ನಾನು. ಆ್ಯಕ್ಚುಲಿ ಇದ್ರಾಗ ಯಾಕೆ ಬಂದಿಲ್ಲ ಅಂತಂದ್ರೆ ಸ್ಟೋರೇಜ್ ಫುಲ್ಲಾಗಿ ವಿಡಿಯೋ ಸ್ಟಾಪ್ ಆಗಿತ್ತು ರೀ, ಹಾಗಾಗಿ ಆಮೇಲೆ ಪುಣ್ಯಕ್ಕೆ ಲಘು ನೋಡಿದೆ ನಾನು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಅರ್ಶಿಣ ಪುಡಿ, ಖಾರ ಪುಡಿ, ಆಮೇಲೆ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳತ್ತೀನಿ ನೋಡ್ರಿ. ಬೆಲ್ಲ ಹಾಕ್ಕೊಂಡು ಈಗ ಚಂದಾಗ ಕೈಯಾಡಿಸ್ಬೇಕು. ಹೇಳತ್ತಿದ್ನಲ್ರಿ ನಂದು ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು. ಆಮೇಲೆ ಲಘುನ ನೋಡಿ ವಾಪಸ್ಸು ಹದ ಹಾಕ್ಕೊಂಡು ಮುಂದೆ ಹಳೆ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಮತ್ತು ವಾಪಸ್ಸು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈಗ ನೋಡ್ರಿ ಎಲ್ಲ ಹದ ಹಾಕಿ ಕುದಿಸಿ ಬೆಲ್ಲ ಅದು ಹಾಕ್ಕೊಂಡು ಲಾಸ್ಟಿಗೆ ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚಂದಾಗ ಕುದಿಸ್ಕೊಂಡ್ಬಿಟ್ರೆ ಮಸ್ತ್ ಅನ್ನಂಗೆ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ. ಈಗ ನೋಡ್ರಿ ಹಿಟ್ಟಂತೂ ಫುಲ್ ಉಬ್ಬಿ ಬಂದೈತಿ. ಈಗ ಬ್ಯಾಸ್ಗೆಲ್ರಿ ಫುಲ್ ಫರ್ಮೆಂಟೇಷನ್ ಆಗಿಬಿಟ್ಟಿರ್ತೈತಿ, ಮಸ್ತ್ ಅನ್ನಂಗೆ ಉಬ್ಬಿ ಬಿಟ್ಟಿರ್ತೈತಿ ರೀ ಹಿಟ್ಟು. ಇದು ಇಡ್ಲಿ ಹಿಟ್ಟು ರೀ, ಭಾಳ ಚಂದ ಉಬ್ಬಿ ಬಂದಿತ್ತು ಹಿಟ್ಟು. ಈಗ ಇದಕ್ಕೆ ಚಂದಾಗ ಕೈಯಾಡಿಸ್ಕೊಂಡು ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಕೊಂಡಿರ್ತೀನಿ ನೋಡ್ರಿ ನಾನು. ಇದಕ್ಕೆ ಫುಲ್ಲು ಮೊದಲ ಕೈಯಾಡಿಸ್ಕೋಬೇಕ್ರಿ, ಎಲ್ಲ ಏಕ ಮಾಡ್ಕೋಬೇಕಿಟ್ಟು ಕೈಯಾಡಿಸಿಟ್ಟಿರ್ತೀನಿ ರಾತ್ರಿನ. ಆದರೂ ಬೆಳಿಗ್ಗೆ ಇನ್ನೊಂದು ಸತಿ ಚಂದಾಗ ಕೈಯಾಡಿಸ್ಕೊಂಡು ಈಗ ಉಪ್ಪು ಹಾಕ್ಕೊಳತ್ತೀನಿ ರೀ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಸೋಡಾ ಪುಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತೀನಿ, ಅಂದ್ರೆ ಇಡ್ಲಿ ಸ್ವಲ್ಪ ಪಳ್ಳಾಗ್ತಾವೆ, ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆದಂಗೆ ಅನಿಸ್ತವೆ. ಕೆಲವೊಬ್ರು ಸೋಡಾ ಪುಡಿ ಹಾಕಂಗಿಲ್ಲ, ನಾನು ಹಾಕಿರ್ತೇನೆ ನೋಡ್ರಿ. ಹಾಕಿದ್ರೆ ನಮ್ಗೆ ಸ್ವಲ್ಪ ಚಲೋ ಅನಿಸ್ತೈತಿ. ಹಾಕ್ಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ, ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ. ಈಗ ನೋಡ್ರಿ ಇಡ್ಲಿ ಪಾತ್ರೆಯಲ್ಲೇ ನೀರು ಹಾಕಿ ಕಾಯಕ್ಕಿಟ್ಟೀನಿ. ಈಗ ಇವಕ್ಕೆಲ್ಲ ಪ್ಲೇಟಿಗೆ ಆಯಿಲ್ ಹಚ್ಚಿ ಈಗ ಇಡ್ಲಿ ರೆಡಿ ಮಾಡತ್ತೀನಿ ನೋಡ್ರಿ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿಟ್ಟಿದ್ದೆ, ಇದಕ್ಕೆಲ್ಲ ಆಯಿಲ್ ಹಚ್ಕೊಂಡು ಇಡ್ಲಿ ಹಿಟ್ಟು ಹಾಕಿ ಇಡ್ಲಿ ಮಾಡೋಕೆ ಇಟ್ಟೀನಿ ನೋಡ್ರಿ. ಈಗ ಒಂದು 10 ನಿಮಿಷ ಆದ್ರೆ ಇಡ್ಲಿ ರೆಡಿ ಆದವು ನೋಡ್ರಿ. ಈಗ ಇವನ್ನ ಇಡ್ಲಿನ ತೆಗೆದು ಸರ್ವ್ ಮಾಡೋಣಂತ. ಸಾಂಬಾರಂತೂ ಭಾಳ ರುಚಿಯಾಗಿ ಬಂದಿತ್ತು. ನೀವು ಹಿಂಗೆ ಟ್ರೈ ಮಾಡಿ ನೋಡ್ರಿ, ಆಮೇಲೆ ನಂಗೆ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ನಿಮ್ಗೆ ಬೇಕಂತಂದ್ರೆ ಸಪ್ರೇಟಾಗಿನೂ ನಾನು ವಿಡಿಯೋನ ಹಾಕ್ತೀನಿ ಸಾಂಬಾರಿಂದು. ಈಗ ನೋಡ್ರಿ ಇಡ್ಲಿ ಎಲ್ಲ ಇಷ್ಟೂ ಇಡ್ಲಿ ತೆಗ್ಯಾಕತ್ತೀನಿ. ಇದೇನು ಸ್ಪ್ಯಾಚುಲ ಥರ ಇರುತ್ತಲ್ರಿ, ಅದರಲ್ಲಿದ್ದ ಈಸಿಯಾಗಿ ಬಂದುಬಿಡ್ತಾವೆ ಇಡ್ಲಿ, ಅದರಿಂದನ ತೆಗ್ದಿರ್ತೀನಿ. ಈಗಿಷ್ಟು ಇಡ್ಲಿನ ತೆಗೆದಿಟ್ಟು ಚಟ್ನಿನೂ ಮಾಡಿದ್ದೆ. ಚಟ್ನಿದೇನು ನಾನು ರೆಸಿಪಿ ಇಲ್ಲೇ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಚಟ್ನಿದು ರೆಸಿಪಿ ಬೇಕಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ, ನಾನು ಶೇರ್ ಮಾಡ್ತೀನಿ ಅಂತ. ಡಿಪ್ ಇಡ್ಲಿ ತಿನ್ನೋಕೆ ಯಾರ್ಯಾರಿಗೆಲ್ಲ ಇಷ್ಟ ನಂಗೆ ಕಮೆಂಟ್ ಮಾಡಿರಿ. ನನಗಂತೂ ಇಷ್ಟ. ಈ ಥರ ಇಡ್ಲಿ ಹಾಕ್ಕೊಂಡು ಮೇಲೆ ಸಾಂಬಾರು ಹಾಕ್ಕೊಂಡು ತಿನ್ನೋಕ್ಕಂತೂ ಭಾರಿ ರುಚಿಯಾಗಿರ್ತೈತಿ.
ಅದ್ರಾಗ ಈ ಸಾಂಬಾರಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ. ಸೇಮ್ ಹೋಟೆಲ್ನಾಗ ಮಾಡಿರ್ತಾರಲ್ಲ ಅದೇ ಥರ ಬಂದಿತ್ತು ನೋಡ್ರಿ. ಇಲ್ಲೇ ಎಷ್ಟು ಮಸ್ತ್ ಕಾಣತೈತಿ. ಬರ್ರಿ ನಾಷ್ಟ ಮಾಡೋಣಂತ. ಯಾರ್ಯಾರೆಲ್ಲ ಸಾಂಬಾರನ್ನ ಟ್ರೈ ಮಾಡಿರಿ, ಈ ಥರ ಯಾರ್ಯಾರೆಲ್ಲ ಮಾಡ್ತೀರಿ ನಂಗೆ ಕಮೆಂಟ್ ಮಾಡಿರಿ. ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಆಯ್ತು ನೋಡ್ರಿ. ನಮ್ದಂತೂ ನಾಷ್ಟ ಗಿಷ್ಟ ಎಲ್ಲ ಮುಗೀತು. ನಾಷ್ಟ ಎಲ್ಲ ಮಾಡಿ ಇಲ್ಲೇ ಅರ್ಶಿನ ಇತ್ತು ನೋಡ್ರಿ. ಅರ್ಶಿನದ್ದು ವಿಡಿಯೋ ಮೊದಲ ಮಾಡಿದ್ದೆ. ಇದನ್ನು ಅರ್ಶಿನ ಪುಡಿ ಮಾಡೋಕೆ ವೇಟ್ ಮಾಡಿದ್ದೆ, ಹಾಗಾಗಿ ವಿಡಿಯೋನ ಎಲ್ಲೂ ನಾನು ಯಾವುದೋ ವಿಡಿಯೋ ಜೊತೆ ಶೇರ್ ಮಾಡಿದ್ದಿಲ್ಲ. ಈಗ ಶೇರ್ ಮಾಡತ್ತೀನಿ. ಇಲ್ಲೇ ಆಂಟಿ ಅರ್ಶಿನ ತೆಗಿಯಾಕತ್ತಾರ ನೋಡ್ರಿ. ಇವನ್ನ ಕೆಳಗೆ ಅಮ್ಮ ಅರ್ಶಿನ ಹಾಕಿರ್ತಾರೆ, ವರ್ಷ ಹಾಕಿರ್ತಾರೆ. ಈ ಸತಿ ಸ್ವಲ್ಪ ಜಾಸ್ತಿನೇ ಆಗಿತ್ತು, ಭಾಳ ಒಳಗೆ ಹೋಗ್ಬಿಟ್ಟಿದ್ದು ರೀ. ಅವು ತೆಗೆದಿದ್ದೇ ಇಲ್ಲ ಅರ್ಶಿನ. ಈಗ ನೋಡ್ರಿ ಅರ್ಶಿನದ್ದು ತೆಗಿಯಾಕತ್ತೀವಿ. ಇವನ್ನೆಲ್ಲ ಅರ್ಶಿನ ಬೇರೆ ತಕ್ಕೊಂಡು ಇದನ್ನು ಒಣಗಿಸಿ ಆಮೇಲೆ ಇದನ್ನು ಫಸ್ಟು ಕುದಿಸ್ಬೇಕ್ರಿ. ಸ್ವಚ್ಛಗೆ ತೊಳೆದು ಕುದಿಸಿ ಆಮೇಲೆ ಹೆಚ್ಚಿ ಒಣಗಿಸಿ ಇದನ್ನು ಪೌಡ್ರ್ ಮಾಡಿಸೋದು. ಇದ್ರದ್ದು ಪ್ರೊಸೀಜರ್ ಸ್ವಲ್ಪ ಲಾಂಗ್ ಐತಿ. ಇದ್ರದ್ದೆಲ್ಲ ಪೌಡ್ರನ್ನ ಹೆಂಗೆ ಮಾಡ್ಯಾರ ಅಂತಂದೆಲ್ಲ ಅಮ್ಮ ಮಾಡ್ಯಾರ. ಅದನ್ನೇನು ನಾನು ವಿಡಿಯೋ ಮಾಡಿಲ್ಲ. ಜಸ್ಟ್ ನಾವಿಲ್ಲಿ ಅರ್ಶಿನದ್ದು ತೆಗಿಯಾಕತ್ತಿದ್ದೀವಿ ರೀ. ಭಾಳ ದಿವಸ ಆಗಿತ್ತು ಅರ್ಶಿನ ಬಂದು ತೆಗಿಯೋಕ್ಕಾಗಿರಲಿಲ್ಲ. ಒಂದೆರಡು ದಿವಸ ಮಳೆ ಆಗಿತ್ತು ರೀ. ಅವಾಗ ಆ ಮಳೆ ಆದಾಗ ನೆಲ ಎಲ್ಲ ಹಸಿ ಆಗಿತ್ತಲ್ಲ, ಈಗ ಲಘು ಲಘು ಬಂದುಬಿಡ್ತಾವೆ ಅಂತಂದು ತೆಗಿಯಾಕತ್ತಿದ್ವಿ. ಇಷ್ಟು ಒಳಗೆ ಹೋಗಿರಂಗಿಲ್ಲಂತ್ರಿ ಅವು. ಈ ವರ್ಷ ಒಳಗೆ ಹೋಗ್ಬಿಟ್ಟಾವೆ ಜಾಸ್ತಿ, ಅಂದ್ರೆ ತೆಗ್ದಿಲ್ಲಲ್ರಿ, ಭಾಳ ಲಾಂಗ್ ಗ್ಯಾಪ್ ಆತು ಅದಕ್ಕೆ. ಹಾಗಾಗಿ ನಾನು ಇಲ್ಲೇ ತೆಗಿಯಾತಿದ್ದೆ. ಕುರ್ಚಿಗಿಲ್ಲೇ ಭಾಳ ಹೊತ್ತನ ಆಗತ್ತಂತಂದು ಜಾಸ್ತಿ ಇತ್ತು ಅರ್ಶಿನ. ನಾನಿಲ್ಲೇ ಗುದ್ಲಿ ತೊಗೊಂಡು ತೆಗಿಯಾಕತ್ತಿದ್ದು ನೋಡ್ರಿ. ಅದು ಕುರ್ಚಿಗಿಲ್ಲೇ ಲಘು ಲಘು ಬರಂಗಿಲ್ಲ, ಹಾಗಾಗಿ ಇದನ್ನು ತೆಗಿಯಾಕತ್ತಿದ್ವಿ. ಭಾಳ ಹಾಕ್ಕೊಂಡು ಇದ್ವವು. ಇವನ್ನೆಲ್ಲ ತೆಗೆದು ಮುಗಿಸಿ ಮತ್ತು ಹೇಳಿದ್ನಲ್ರಿ ಇದರದ್ದು ಪ್ರೊಸೀಜರ್ ಭಾಳ ಲಾಂಗ್ ಐತಿ. ಅವನ್ನೆಲ್ಲ ಕುದಿಸ್ಕೊಂಡು ಸ್ವಚ್ಛಕ್ಕೆ ತೊಳೆದು ಕುದಿಸಿ ಆಮೇಲೆ ಹೆಚ್ಚಿ ಫುಲ್ ಒಣಗಿಂದ ಇವನ್ನ ಗಿರ್ನಿಗೆ ಹಾಕ್ಸ್ಕೊಂಬರ್ಬೇಕಂತ್ರಿ. ಅಂದ್ರೆ ಮಿಲ್ ಮಾಡಿಸ್ಬೇಕು. ಭಾರಿ ಮಸ್ತ್ ಬಂದೈತ್ರಿ ಅರ್ಶಿನ ಅಂತೂ. ಅದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ. ಪ್ಯೂರ್ ಅರ್ಶಿನ ಪುಡಿ ಬಂದೈತ್ರಿ ಅದು. ಅದನ್ನೇ ನಂಗೆ ಹೆಂಗೆ ಮಾಡ್ತಾರೆ ಹೆಂಗೆ ಅನ್ನೋದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ನನ್ನ ಮಗಳನ್ನ ನಾನು ಲಾಗ್ ಮಾಡ್ತೀನಿ ಅಂತಂದು ಈ ವಿಡಿಯೋದಾಗ ಮಾಡ್ಯಾಳ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಅವರು ಹುಡುಗರೆಲ್ಲ ಸೇರಿ ಬೆಣ್ಣ ಹತ್ತಿದ್ದಾರೆ ಅರ್ಶಿನ ತೆಗಿಯೋ ಮುಂದೆ. ಅವರೆಲ್ಲ ಏನೇನು ಮಸ್ತಿ ಮಾಡ್ಯಾರ ನೋಡ್ರಿ ಅಂತ. ಇದಕ್ಕೆ ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನು ಕೊಡೋಂಗಿಲ್ಲ. ಅರ್ಶಿನ ತೆಗೆದಿದ್ದಕ್ಕೆ ಕೈ ನೋಡ್ರಿ ಆಗಲೇ ಹಳದಿ ಆಗಿಬಿಟ್ಟಿದ್ವು. ಅರ್ಶಿನದ ಸ್ಮೆಲ್ಲೂ ಹಂಗೆ ಇತ್ತು, ಭಾಳ ಚಂದ ಘಮ ಘಮ ಅನ್ನಕತ್ತಿತ್ತು. ಇವ್ರು ನೋಡ್ರಿ ಹೆಂಗೆ ಗಂಟು ಬಿದ್ದಾರೆ. ಒಟ್ಟು ದೊಡ್ಡವ್ರು ಏನು ಮಾಡ್ತಾರೆ ಅದನ್ನ ಮಾಡೋದು ಹುಡುಗರ ಕೆಲಸ. ಇಲ್ಲಿ ನನ್ನ ಮಗ ಮತ್ತು ಇವರೆಲ್ಲ ಹುಡುಗರು ಕೂಡಿ ಆಂಟಿ ಭಾಗ್ಯ ಎಲ್ಲರೂ ಸೇರಿ ಅರ್ಶಿನ ಅಷ್ಟರು ಕೂಡಿ ಅರ್ಶಿನ ತೆಗೆದು ಈಗ ನೋಡ್ರಿ ಹಬ್ಬಕ್ಕೆ ಅವ್ನು ಕುಂತಾನಿಲ್ಲೇ. ಇಕ್ಕಿ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ ಲಾಗ್ ಮಾಡ್ತೀನಿ ಅಂತಂದು ಸ್ಟಾರ್ಟ್ ಮಾಡ್ಯಾಳ. ನಾನೆಲ್ಲ ಇಲ್ಲಿ ಬುಟ್ಟಿ ಒಳಗೆ ತುಂಬ್ಕೊಂಡು ಹೊಂಟೀನಿ. ನೀರೇ ಇರಲಿಲ್ಲ ಅಲ್ಲೇ. ನೀರು ನೋಡೋಕೆ ಹೋಗಿದ್ದೆ. ನಳ ಅಂತೂ ಬಂದಾಗಿತ್ತು. ಗಾರ್ಡನ್ ಆಮೇಲೆ ಅಲ್ಲಿ ತೆಗಿಯತ್ತಿದ್ದೆ. ಅವ್ರು ತೆಗಿತಾರೆ, ಅಲ್ಲಿ ತೆಗಿತಾರೆ. ಎಷ್ಟು ದೊಡ್ಡದೈತಿ. ಆಮೇಲೆ ಇದು ಉಪ್ಪಿನಕಾಯ್ದು. ಎಷ್ಟು ದೊಡ್ಡ ಗಾರ್ಡನ್. ಆಮೇಲೆ ಇದು ನಮ್ಮದು ಮನಿ. ಆಮೇಲೆ ಇಲ್ಲದಾರ ನಮ್ಮದು ಮಮ್ಮಿ. ಇದು ನಮ್ಮ ಓಂದಾರಮ್ಮ ಮನಿ. ಮಮ್ಮಿ ನೀರಿಲ್ಲ ಅನ್ನತ್ತಾರ. ಇದು ಒಂದು ಸೈಡ್ ಈ ಕಡೆ. ಆಮೇಲೆ ಇಲ್ಲಿ ಪಾರ್ಕ್ ಮಾಡತ್ತಾರ. ಪಾರ್ಕ್ ಇಲ್ಲಿ ಪಾರ್ಕ್ ಅದು ಮಾಡತ್ತಾರ. ಅರವಿಂದ್ ಸ್ಕೂಲ್ ನೋಡಿದ್ರಲ್ರಿ. ಆಕಿನ ಕಿತಾಪತಿ ಫೋನ್ ವಿಡಿಯೋ ಮಾಡಂದು ಕೊಟ್ರೆ ನಾನು ಆ ಕಡೆ ಅರ್ಶಿನ ತೆಗಿತೀನಿ, ಆಕಿ ಈ ಕಡೆ ತನ್ನ ಕೆಲಸ ಮಾಡಕತ್ತಾಳ. ಹೂ ಹರಿಯೋದು ತೋರಿಸೋದು ನಮ್ಮನಿ ಅದು ಇದು ಅಂತಂದು ಸ್ಟಾರ್ಟ್ ಮಾಡಿದ್ಲು. ನಾನಿಲ್ಲೇ ಎಲ್ಲ ಮುಗಿಸ್ಕೊಬಂದು ಅಮ್ಮಗೆ ಅವ್ನು ಬೇರೆಲ್ಲ ಕೊಡತ್ತಿದ್ದೆ ಅರ್ಶಿನದ್ದು. ಇಲ್ಲೇ ಒಳಗಡೆ ನಾನು ಇಡ್ತೀನಿ ಬರ್ರಿ ಅಂತಂದು ಅದನ್ನೆಲ್ಲ ಒಳಗಡೆ ಹಿಂದೆ ಇಟ್ಟು ಬಂದೆ. ಬೆಳಗ್ಗೆ ಆಂಟಿ ತೊಳಿತಾರ ಅಂತಂದು ಇಲ್ಲಿ ತೊಳಿಬೇಕಂತಂದು ತೊಗೊಂಡು ಬಂದೆ ರೀ. ಬಟ್ ಇಲ್ಲೇ ನೀರು ಇರಲಿಲ್ಲ. ಆ ಕಡೆ ಹಿಂದ್ಗಡೆ ಹೋಗಿ ಇಟ್ಟು ಬಂದೀನಿ. ಅವನ್ನೆಲ್ಲ ಮುಂದಿಂದ ಅವರಿಗೆ ಪ್ರೊಸೀಜರ್ ಅವ್ರು ಮಾಡ್ತಾರದನ್ನ
ಇಲ್ಲೆಲ್ಲ ಹುಡುಗರು ಅಡ್ಡಾಡತ್ತ ನೋಡ್ರಿ. ಇಕ್ಕಿ ನಮ್ಮ ಅಕ್ಕನ ಮಗಳ ಆಟ ಆಡ್ಕೊಂತ ನಿಂತಿದ್ರು ಅವರು. ಅರ್ಶಿಣ ಪುಡಿ ಹೆಂಗೆ ಆಗೈತಿ ಅಂತಂದು ಲಾಸ್ಟಿಗೆ ತೋರಿಸೀನಿ. ನಾನು ವಿಡಿಯೋ ಎಲ್ಲ ಯಾರ್ಯಾರೆಲ್ಲ ಹಂಗೆ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರ್ಯಾರು ನೋಡತ್ತೀರಿ, ಫಸ್ಟ್ ಟೈಮ್ ಯಾರು ಚಾನಲ್ಗೆ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನನ್ನ ವಿಡಿಯೋ ನಿಮಗೆ ಈಗ ನೋಡ್ರಿ ಅರ್ಶಿಣ ಪುಡಿನ ತೋರಿಸ್ತೀನಿ ಅಂತ ಎಷ್ಟು ಚಂದ ಐತೆ ಅದು ಕಲರು. ಪ್ಯೂರ್ ನೋಡ್ರಿ ಹೋಮ್ ಮೇಡ್ ಅರ್ಶಿಣ ಪುಡಿದು. ಘಮಾನು ಹಂಗಾಯ್ತು, ಭಾರಿ ಮಸ್ತ್ ಇತ್ತು. ನನ್ನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತು ಭೇಟಿ ಆಗೋಣಂತ್ರಿ. ಬಾಯ್ ಬಾಯ್.